ಕರುನಾಡಿಗೆ ಕರುನಾಡೆ ಬರ ಆವರಿಸಿರುವ ಈ ಹೊತ್ತಿನಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಕರುನಾಡಿಗೆ ಮತ್ತೆ ಅನ್ಯಾಯ ಆಗಿದೆ. 2 ದಿನಗಳ ಹಿಂದೆ CWRC ಹೊರಡಿಸಿದಂತಹ ಆದೇಶವನ್ನೇ ಇವತ್ತು CWMA ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದೆ. ಆ ಮೂಲಕ ರಾಜ್ಯದ ರೈತರ ಮೇಲೆ, ಅದರಲ್ಲೂ ಕಾವೇರಿ ಕೊಳ್ಳದ ಅನ್ನದಾತರ ಪಾಲಿಗೆ ಇದು ಮರಣ ಶಾಸನವನ್ನೇ ಬರೆದಂತಾಗಿದೆ. ಈ ಆದೇಶ ಬರ್ತಾ ಇದ್ದಂತೆ ಕರುನಾಡಿನಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ನೋಡಿ. ಕಾವೇರಿ ಕೊಳ್ಳದಲ್ಲಿ ಮತ್ತೆ ಭುಗಿಲೆದ್ದಿದೆ ಹೋರಾಟದ ಕಿಚ್ಚು. ಕುಡಿಯೋಕೆ ನೀರಿಲ್ದಿದ್ರೂ ಪರವಾಗಿಲ್ಲ, ನೆರೆ ರಾಜ್ಯಕ್ಕೆ ನೀರು ಹರಿಸಿ ಅಂತ ಕರ್ನಾಟಕದ ರೈತರ ಎದೆ ಮೇಲೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕಲ್ಲೆತ್ತಿ ಹಾಕಿದೆ. ಗಾಯದ ಮೇಲೆ ಬರೀ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಕಠೋರ ಆದೇಶ. CWRC ಆದೇಶವನ್ನೇ ಎತ್ತಿ ಹಿಡಿದ CWMA ತಮಿಳುನಾಡಿಗೆ ಬಿಡಬೇಕಂತೆ ನೀರು. ಕರ್ನಾಟಕದ ಜಲಾಶಯಗಳು ಬಿಕೋ ಎನ್ನುತ್ತಿದ್ರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಾಜ್ಯಕ್ಕೆ ಮರಣ ಶಾಸನ ಬರೆದಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನೇ ಎತ್ತಿ ಹಿಡಿದಿರುವ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಹರಿಸುವಂತೆ ಫರ್ಮಾನು ಹೊರಡಿಸಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWRC ಜೂನ್ 28ರಂದು ಸೂಚನೆ ಕೊಟ್ಟಿತ್ತು. ಮುಂದಿನ 15 ದಿನ ತಮಿಳುನಾಡಿಗೆ ನೀರು ಹರಿಸಲು ಸೂಚಿಸಲಾಗಿದ್ದು, ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸಲು ಕರ್ನಾಟಕಕ್ಕೆ ಸೂಚನೆ ನೀಡಿತ್ತು. 15 ದಿನದಲ್ಲಿ ಒಟ್ಟು 4.5 TMC ನೀರು ಹರಿಸಲು CWRC ನಿರ್ದೇಶನ ನೀಡಿತ್ತು. CWRC ನೀಡಿದ್ದ ಇದೇ ಆದೇಶವನ್ನ ಕಾವೇರಿ ಪ್ರಾಧಿಕಾರ ಕೂಡ ಎತ್ತಿ ಹಿಡಿದಿದೆ. ಹೀಗೆ ಆದೇಶ ಬರ್ತಾ ಇದ್ದಂತೆ ಕಾವೇರಿ ಕೊಳ್ಳದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಎಚ್ಚರಿಕೆ ನೀಡಿವೆ. ಖುದ್ದು ಆಡಳಿತ ಪಕ್ಷದ ಶಾಸಕರೇ ನೀರು ಬಿಟ್ರೆ ರೈತರ ಜೊತೆ ಹೋರಾಟಕ್ಕೆ ಧುಮುಕೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ನೀರಿಲ್ಲ, ಬಿಡಕ್ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೂ ನೀರು ಬಿಡಕ್ ಆಗೋದಿಲ್ಲ. ಅಲ್ಲಿ ಕೂತಿರುವಂತ ಅಧಿಕಾರಿಗಳಿಗೆ ಕರ್ನಾಟಕದ ನೀರಿನ ಬಗ್ಗೆ ಜ್ಞಾನವೇ ಇಲ್ಲ. ಸಂಘಟನೆಗಳ ಹೋರಾಟ ಅಲ್ಲ, ಕನ್ನಡಿಗರ ಹೋರಾಟ. ಎಲ್ಲಾ ರೀತಿಯ ಹೋರಾಟಕ್ಕೂ ನಾವು ತಯಾರಾಗಿದ್ದೀವಿ. ಅಷ್ಟಕ್ಕೂ ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್ ಆಗುತ್ತಾ? ಕಾವೇರಿಯಿಂದ ಹಿಡಿದು ಕೃಷ್ಣಾ ತೀರದವರೆಗೂ ಭುಗಿಲೆದ್ದ ಆಕ್ರೋಶ ಹೇಗಿದೆ ಅನ್ನೋದನ್ನೇ ತೋರಿಸ್ತೇವೆ. ಅದಕ್ಕೂ ಮುನ್ನ ಇಂದು ನಡೆದ CWMA ಸಭೆಯಲ್ಲಿ ತಮಿಳುನಾಡು ವಾದ ಏನಾಗಿತ್ತು, ಕರ್ನಾಟಕದ ವಾದ ಏನಾಗಿತ್ತು, ಆದೇಶ ಬಂದ ಮೇಲೆ ಸರ್ಕಾರ ಇಟ್ಟಿರೋ ಹೆಜ್ಜೆ ಏನೋ, ಸರ್ಕಾರದ ಮುಂದಿರೋ ಆಯ್ಕೆಗಳಾದ್ರೂ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ತಮಿಳುನಾಡಿನ ವಾದಕ್ಕೆ ಪುರಸ್ಕಾರ, ಕರ್ನಾಟಕದ ವಾದ ತಿರಸ್ಕಾರ. ಹೌದು, ಇಂದು ನಡೆದ ಸಭೆಯಲ್ಲಿ ತಮಿಳುನಾಡಿನ ವಾದವನ್ನ CWMA ಪುರಸ್ಕರಿಸಿದೆ, ಕರ್ನಾಟಕದ ವಾದವನ್ನ ತಿರಸ್ಕರಿಸಿದೆ. ಹಾಗಾದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಮಾಡಿದ ವಾದ ಏನಾಗಿತ್ತು ಅದನ್ನೇ ತೋರಿಸ್ತೀವಿ ನೋಡಿ. ಕರ್ನಾಟಕದ ವಾದ ನಂಬರ್ 1 ಏನು ಅನ್ನೋದು ನೋಡೋದಾದ್ರೆ, ಸಭೆಯಲ್ಲಿ ನೇರವಾಗಿಯೇ CWRC ಶಿಫಾರಸನ್ನ ಕರ್ನಾಟಕ ಪಾಲಿಸಲು ಸಾಧ್ಯವೇ ಇಲ್ಲ ಅಂದಿದ್ದಾರೆ. ಮಳೆ ಕೊರತೆಯಿಂದ ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ಸಮರ್ಪಕ ನೀರಿಲ್ಲ. ಈ ವರ್ಷ ಬಿಳಿಗುಂಡ್ಲು ಬಳಿ ನಿತ್ಯ 178 ಕ್ಯೂಸೆಕ್ ಹರಿವಿದೆ. ಈ ವರ್ಷದ ಜೂನ್ ಜುಲೈನಲ್ಲಿ 3.55 TMC ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. ಕಳೆದ ವರ್ಷ ಈ ಸಮಯದಲ್ಲಿ ನಿತ್ಯ 30,748 ಕ್ಯೂಸೆಕ್ ನೀರಿತ್ತು. ಕಳೆದ ವರ್ಷ ಇದೇ ಸಮಯದಲ್ಲಿ 116.92 TMC ನೀರು ಹರಿದಿತ್ತು. ಸದ್ಯ ಕಾವೇರಿ ಜಲಾಶಯಗಳಲ್ಲಿ 36.69 TMC ನೀರಿನ ಸಂಗ್ರಹ ಇದೆ ಅಂತ ಕರ್ನಾಟಕ ವಾದ ಮಂಡಿಸಿದೆ. ಇನ್ನು ಕರ್ನಾಟಕದ ವಾದ ನಂಬರ್ 2 ಏನು ಅಂದ್ರೆ, ಕಳೆದ ವರ್ಷ ನಮ್ಮ ಡ್ಯಾಂಗಳಲ್ಲಿ 99 TMC ನೀರು ಶೇಖರಣೆ ಆಗಿತ್ತು. ಸಾಮಾನ್ಯ ವರ್ಷಗಳಲ್ಲಿ ಈ ಸಮಯಕ್ಕೆ 40 TMC ನೀರು ನೀಡಲಾಗಿದೆ. ಈ ವರ್ಷ ಬರದ ತೀವ್ರತೆ ಹೆಚ್ಚಿರುವ ಕಾರಣ 3.5 TMC ಮಾತ್ರ ಹರಿದಿದೆ. ಬರದ ತೀವ್ರತೆ, ಜಲಾಶಯಗಳಲ್ಲಿ ನೀರಿನ ಕೊರತೆಯನ್ನ ಪರಿಗಣಿಸಬೇಕು ಅಂತ ಕರ್ನಾಟಕದ ಪರ ಅಧಿಕಾರಿಗಳು ವಾದ ಮುಂದಿಟ್ಟಿದ್ದಾರೆ. ಇನ್ನು ತಮಿಳುನಾಡು ಮಂಡಿಸಿದ ಪ್ರತಿವಾದ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದಿಂದ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಹರಿಸುವಂತೆ
ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಆದರೆ ಸಿಡಬ್ಲ್ಯೂಆರ್ಸಿ ಆದೇಶ ಬದಿಗಿರಿಸಿ ಹೆಚ್ಚುವರಿ ನೀರು ಹರಿಸಲು ನಿರ್ದೇಶನ ನೀಡಿ ಅಂತ ತಮಿಳುನಾಡು ಪ್ರತಿವಾದ ಮಂಡಿಸಿತ್ತು. ಕರ್ನಾಟಕದ ಡ್ಯಾಂಗಳಿಗೆ ಒಟ್ಟು ಒಳಹರಿವು 36 ಟಿಎಂಸಿಯಷ್ಟಿದೆ. ಮಳೆಯಾಗಿದ್ರೆ ಇಷ್ಟೊತ್ತಿಗೆ ತಮಿಳುನಾಡಿಗೆ 40 ಟಿಎಂಸಿ ನೀರು ಹರಿಸಬೇಕಿತ್ತು. ಈ ಮಧ್ಯೆ ಸಂಕಷ್ಟ ಸೂತ್ರವನ್ನ ಕರ್ನಾಟಕ ಸರಿಯಾಗಿ ಪಾಲಿಸದೆ ಅನ್ವಯಕ್ಕಿಂತ ಕಡಿಮೆ ನೀರು ಹರಿಸಿದೆ. 2 ತಿಂಗಳಲ್ಲಿ ಬಿಳಿ ಗುಂಡ್ಲುವಿನಲ್ಲಿ 3.5 ಟಿಎಂಸಿ ನೀರು ಮಾತ್ರ ಹರಿದಿದೆ. ಇದರಿಂದ ಸಂಕಷ್ಟ ಸೂತ್ರ ಅನ್ವಯ 9.46 ಟಿಎಂಸಿ ಬಾಕಿ ಉಳಿಸಿಕೊಂಡಿದೆ. ಹೀಗಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ತಮಿಳುನಾಡು ಪ್ರತಿವಾದ ಮಂಡಿಸಿದೆ. ವಾದ ಪ್ರತಿವಾದ ಆಲಿಸಿದ ಸಿಡಬ್ಲ್ಯೂಆರ್ಸಿ ಮಾಡಿದ್ದ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡುವ ಶಿಫಾರಸನ್ನೇ ಎತ್ತಿ ಹಿಡಿದು ಆದೇಶವಾಗಿ ಮಾರ್ಪಡಿಸಿದೆ. ಸದ್ಯ ಹಿನ್ನಡೆ ಅನುಭವಿಸಿರುವ ರಾಜ್ಯ ಸರ್ಕಾರದ ಮುಂದಿರೋ ದಾರಿಗಳೇನು ಅಂತ ನೋಡೋದಾದ್ರೆ, ಸಿಡಬ್ಲ್ಯೂಎಂಎ ಆದೇಶದಿಂದ ಹಿನ್ನಡೆಯಾಗಿರೋ ರಾಜ್ಯ ಸರ್ಕಾರಕ್ಕೀಗ ಮುಂದಿನ ಹಾದಿ ಸವಾಲಿಂದ ಕೂಡಿದೆ. ಯಾಕಂದ್ರೆ ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸಬೇಕಾದ ಅನಿವಾರ್ಯತೆ ಒಂದೆಡೆ, ಅಥವಾ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಭಾನುವಾರ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದು ನಾಯಕರ ಅಭಿಪ್ರಾಯ ಪಡೆದು ಅಂತಿಮ ತೀರ್ಮಾನ ಕೈಗೊಳ್ಳಲಿದೆ. ಆ ಮೂಲಕ ಕರ್ನಾಟಕ ಸರ್ಕಾರ ಸೆಡ್ ಹೊಡೆದಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ತೊಡಕುಗಳನ್ನ ತಪ್ಪಿಸಲು ತಮಿಳುನಾಡಿಗೆ ಒಂದಷ್ಟು ಪ್ರಮಾಣದ ನೀರು ಹರಿಸಿ ಬಳಿಕ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆಯೂ ಇದೆ. ಪ್ರಾಧಿಕಾರದ ಈ ಆದೇಶದಿಂದ ರಾಜ್ಯಕ್ಕೆ ದೊಡ್ಡ ಆತಂಕ ಎದುರಾಗಿದೆ. ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳು ಕಾವೇರಿ ವಿಚಾರವಾಗಿ ಅಲರ್ಟ್ ಆಗಿವೆ. ನವದೆಹಲಿಯಲ್ಲಿರೋ ಸಿಎಂ ಡಿಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಹಾಗೂ ಬಿಜೆಪಿ ಸಂಸದರ ಜೊತೆ ಮಾತುಕತೆ ನಡೆಸಿ ರಾಜ್ಯದ ಹಿತಕ್ಕಾಗಿ ಸಹಕರಿಸಲು ಮನವಿ ಮಾಡಿದ್ದಾರೆ. ಇನ್ನೊಂದೆಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದ ನಿಯೋಗ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನ ಭೇಟಿ ಮಾಡಿ ನೀರು ಬಿಡಲು ಒತ್ತಡ ಹೇರದಂತೆ ಹಾಗೂ ಬರ ಪರಿಸ್ಥಿತಿಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಆಗಸ್ಟ್ 3ರಂದು ಸಿಎಂ ಡಿಕೆ ಮತ್ತು ತಮಿಳುನಾಡು ಸಿಎಂ ವಿಜಯ್ ನಡುವೆ ಇದೇ ವಿಚಾರವಾಗಿ ಸಭೆ ನಡೆಯಲಿದೆ. ಈ ಸಭೆಯಿಂದ ಏನೋ ಪ್ರಯೋಜನ ಇಲ್ಲ ಅಂತ ಕುಟುಕಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯ್ ಜೊತೆಗಿನ ಸಭೆಯನ್ನ ರದ್ದು ಮಾಡುವಂತೆ ಆಗ್ರಹಿಸಿದ್ದಾರೆ. ಅವ್ರು ನಮ್ಮನ್ನ ಇಡ್ತಾರೆ, ನಮ್ಮ ಸಿಎಂ ಏನು ಹಿಂಡಲ್ಲ, ಬರೀ ಫೋಟೋ ಬರ್ತೈತೆ ನಾಳೆ ಅಷ್ಟೇ, ಒಳ್ಳೆ ಫೋಟೋ, ಫ್ರಂಟ್ ಪೇಜ್ ಫೋಟೋ ಬರ್ತೈತೆ ಹೊರತು ನಾನು ಹೇಳಿರೋದು ಏನಾರ ಒಂಚೂರು ಮಿಸ್ಟೇಕ್ ಆದ್ರೆ ನನ್ನ ಮೇಲೇನೆ ಕೆಟ್ಟದಾಗ ಇದು ಮಾಡಿ, ಇಷ್ಟು ಬಿಟ್ರೆ ಏನು ಪ್ರತಿಫಲ ಇಲ್ಲ. ರದ್ದು ಮಾಡಿದ್ರೆ ಒಳ್ಳೇದು. ಉರಿತಾ ಇದೆ, ಹತ್ತಿ ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ಇನ್ನಷ್ಟು ಬೆಂಕಿ, ಅವ್ರು ಬಂದು ಆಚೆ ಏನಾನ ಮಾತಾಡಿದ್ರೆ ಇನ್ನಷ್ಟು ಬೆಂಕಿ. ಬಲಾಢ್ಯ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಅವರ ಧ್ವನಿಗೆ ಬಲವಾಗಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ. ನೀರು ಬಿಟ್ಟು ವಾಟರ್ ಮ್ಯಾನ್ ಆಗಬೇಡಿ, ಮುಖ್ಯಮಂತ್ರಿಯಾಗಿ ನಮ್ಮ ಹಕ್ಕನ್ನು ಉಳಿಸಿ. ಒಂದೆಡೆ ತಮಿಳುನಾಡಿಗೆ ನೀರು ಬಿಡುವ ಆತಂಕವಾದರೆ ಮತ್ತೊಂದೆಡೆ ಬೆಂಗಳೂರಿಗೆ ಕುಡಿಯುವ ನೀರಿನ ಭೀತಿ ಎದುರಾಗಿದೆ. ಬೆಂಗಳೂರಿಗೆ ಪ್ರಸ್ತುತ ಕೇವಲ 5-6 ತಿಂಗಳಿಗೆ ಆಗುವಷ್ಟು ಮಾತ್ರ ನೀರು ದಾಸ್ತಾನಿದೆ. ಮಳೆಯಾಗದಿದ್ರೆ ಬೆಂಗಳೂರು ನಗರಕ್ಕೆ ಹಾಹಾಕಾರ ಗ್ಯಾರಂಟಿ. ಕಾವೇರಿ ಕೊಳ್ಳದಲ್ಲಿ ದಿನೇ ದಿನೇ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ಮಳೆರಾಯ ಕೃಪೆ ತೋರದಿದ್ರೆ ಅತ್ತ ತಮಿಳುನಾಡಿಗೋ ನೀರಿಲ್ಲ, ಇತ್ತ ಕರುನಾಡಿಗೋ ನೀರಿಲ್ಲ. ಒಟ್ನಲ್ಲಿ ಕಾವೇರಿ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಹಾಗೂ ಹೋರಾಟದ ಕಾವು ಮತ್ತಷ್ಟು ರಂಗೇರೋದು ಪಕ್ಕಾ. ಹರೀಶ್, ಟಿವಿ9 ಬೆಂಗಳೂರು.